ಕುಂದ್ರಾಕ ಒಂದು ಬಸ್ ಸ್ಟಾಪ್ ಇಲ್ಲ ಆಲ್ರೆಡಿ, ಮತ್ತು ಒಂದು ಬಾತ್ರೂಮ್ ಇಲ್ಲ. ಒಂದು ಹೆಣ್ಮಕ್ಳಂತೂ ಭಾಳ ತೊಂದ್ರೆ. ರಸ್ತಾ ಅಂತೂ ಒಂದೇಟು ಇದನ್ನ ಇಲ್ಲ, ಕೆಲಸನ ಆಗಿಲ್ಲ ಒಟ್ಟಾಗದ್ರದ್ದು. ಆಮೆಗತಿಯಲ್ಲಿ ಸಾಗುತ್ತಿರುವ ಈ ಹೆದ್ದಾರಿ ಕಾಮಗಾರಿಗೆ ಇನ್ನೆಷ್ಟು ಬಲಿ ಆಗ್ತವೇ ಗೊತ್ತಿಲ್ಲ. ಇಲ್ಲಿ ಸೂಚನಾ ಫಲಕಗಳಿಲ್ಲ, ದಿಕ್ಕು ದಿಶೆ ಮೊದಲೇ ಇಲ್ಲ ಬಿಡಿ. ಎಲ್ಲೆಂದರಲ್ಲಿ ಅಗೆಯುವ ಮುಚ್ಚುವ ಕಾರ್ಯ ಮಾಡ್ತಾ ದಿನ ಕಳೆಯುವಂತಹ ಹಾಗೆ ರಸ್ತೆ ನಿಯಮಾವಳಿಗಳನ್ನು ಗಾಳಿಗೆ ತೂರಿರುವ ಈ ರಸ್ತೆ ನಿರ್ಮಾತೃಗಳು ಈ ಕಡೆ ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಹೌದು ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆಯ ಶಿರೂರು ಪಟ್ಟಣಕ್ಕೆ ಹೊಂದಿಕೊಂಡಿರುವ ಈ ಹೆದ್ದಾರಿಯ ಕಾಮಗಾರಿ ಅವೈಜ್ಞಾನಿಕವಾಗಿ ಸಾಗ್ತಾ ಇದೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಹೆಸರಿಗೆ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ, ಆದರೆ ಇಲ್ಲಿ ಪ್ರಯಾಣಿಕರಿಗೆ ನಿಲ್ಲಲು ಯಾವುದೇ ಶೆಲ್ಟರ್ಗಳನ್ನು ನಿರ್ಮಾಣ ಮಾಡಿಲ್ಲ. ದಿನವೂ ನೂರಾರು ಪ್ರಯಾಣಿಕರು ಬಸ್ ಹತ್ತಿ ಇಳಿತಾರೆ, ಆದರೆ ಅವರಿಗೆ ಇಲ್ಲಿ ಯಾವುದೇ ಸೌಲಭ್ಯ ಇಲ್ಲ. ಇಲ್ಲಿ ಪ್ರಮುಖವಾಗಿ ಮಹಿಳಾ ಪ್ರಯಾಣಿಕರು ಮಾತ್ರ ಪಡಬಾರ್ದರ ಪಾಡ ಪಡ್ತಾ ಇದ್ದಾರೆ. ಮಹಿಳೆಯರು ಬಸ್ಗಾಗಿ ಕಾದು ಕುಳಿತುಕೊಳ್ಳುವ ಹಾಗೆ ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಇಲ್ಲಿ ಯಾವುದೇ ಸೌಲಭ್ಯವಿಲ್ಲ. ಮಹಿಳೆಯರ ಈ ಸ್ಥಿತಿ ಅದ್ಯಾರಿಗೂ ಬೇಡ ಬಿಡಿ. ಇಲ್ಲಿ ಪಟ್ಟಣ ಪಂಚಾಯಿತಿ ಇದ್ದು ಕೇವಲ ಇಲ್ಲಿ ಮುಖ್ಯಾಧಿಕಾರಿಗಳು ಬದಲಾಗ್ತಿದ್ದಾರೆ ಹೊರತು ಅಭಿವೃದ್ಧಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತಿದ್ದಾರೆ ಜನ. ಬಸ್ ನಿಲ್ದಾಣವಿಲ್ಲದೆ ಮಹಿಳೆಯರು ಮಳೆ ಮತ್ತು ಬಿಸಿಲಿನಲ್ಲಿ ನಿಲ್ಲುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಜನನಾಯಕರು ಅನೇಕ ಹೋರಾಟಗಳನ್ನು ಮಾಡಿದರೂ ಪ್ರಯೋಜನಕಾರಿಯಾಗಿಲ್ಲ. ಇಲ್ಲಿ ಶೆಲ್ಟರ್ ನಿರ್ಮಿಸುತ್ತವೆ, ಅದರಲ್ಲೂ ಎರಡೆರಡು ಅಂತ ಅಧಿಕಾರಿಗಳು ಹೇಳಿದ್ದು ಇನ್ನೂ ಅಧಿಕಾರಿಗಳಿಗೆ ಎಚ್ಚರವಾಗಿರುವುದು ವಿಪರ್ಯಾಸ. ಇನ್ನಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಕಡೆ ಗಮನ ಹರಿಸಿ ಇಲ್ಲಿನ ಪ್ರಯಾಣಿಕರಿಗೆ, ಅದರಲ್ಲೂ ಮಹಿಳಾ ಪ್ರಯಾಣಿಕರಿಗೆ ಮೂಲಭೂತವಾಗಿರುವ ಅವಶ್ಯಕತೆಗಳನ್ನು ಒದಗಿಸುವಂತಾಗಲಿ ಎನ್ನುವುದು ನಮ್ಮ ವಾಹಿನಿಯ ಕಳಕಳಿ. 2 ವರ್ಷ ಕೆಲಸಗಾರ ನಡೆದಿದೆ, ಇನ್ನೂವರೆಗೆ ಕಂಪ್ಲೀಟ್ ಆಗಿಲ್ಲ ಕೆಲಸ. ಒಂದೇನು ಸೌಕರ್ಯ ಕುಂದ್ರಾಕ ಒಂದು ಬಸ್ ಸ್ಟಾಪ್ ಇಲ್ಲ ಆಲ್ರೆಡಿ, ಮತ್ತು ಒಂದು ಬಾತ್ರೂಮ್ ಇಲ್ಲ. ಒಂದು ಹೆಣ್ಮಕ್ಳಂತೂ ಭಾಳ ತೊಂದ್ರೆ. ರಸ್ತಾ ಅಂತೂ ಒಂದೇಟು ಇದನ್ನ ಇಲ್ಲ, ಕೆಲಸನ ಆಗಿಲ್ಲ ಒಟ್ಟಾಗದ್ರದ್ದು. ಈಗ ಮೊನ್ನೆ ಸ್ಟ್ರೈಕ್ ಮಾಡಿದ್ರು ಸರ ರೋಡ್ ಸಲುವಾಗಿ. ಅದು ಅವಾಗೂ ಮಾಡ್ತೀವಿ ಅಂದರು ಗಪ್ ಆದ್ರಿ. ಅದು ಹೈವೇದಾಗ ಇರ್ತಾವಲ್ರಿ ಬಸ್ ಸ್ಟಾಪ್, ಅಂಥವು ಹಾಕ್ತೀನಿ ಅಂದರು 2 ಕಡೆ. ಅದು ಇಲ್ಲರಿ, ಆಲ್ಮೋಸ್ಟ್ ಏನೂ ಕೆಲಸನ ನಡೆದಿಲ್ಲ ರೀ ಇಲ್ಲಿ. ಎಲ್ಲ ಹೇಳ್ತಾರ ಹೋಗ್ತಾರೆ ಹಂಗಾರಿ ಅವರೇ. ಜನಕ್ಕೆ ಭಾಳ ತೊಂದ್ರೆ. ಈಗ ಮಳೆ ಆಯ್ತೈತ್ರಿ. ಈಗ ಎಲ್ಲರೂ ನೋಡ್ರಿ ಹಂಗೆ ಎಲ್ಲಿ ಅಂಗಡಿ ಅಲ್ಲಿ ರಿಕ್ಷಾದಾಗ ಕುಂತ್ಕೊಂಡು ಮಾಡ್ತಾರೆ. ಈಗ ಒಂದಕ್ಕೆ ಹೋಗೋದು ಭಾಳ ತೊಂದರೆ, ಮೊದಲಕ್ಕೆ ತೊಂದರೆ ಐತೆ ಬಿಡಿ. ಅದು ಮಣ್ಣಿನ ಹೇಳಿದ್ದೈತೆ ಅವಾಗಲೇ. ಹಾಂ ಸರ್, ಹೆಣ್ಮಕ್ಳಿಗೆ ಈಗ ಈಗ ಒಂದಕ್ಕೆ ಬರಲಿ ರಿಸರ್ಚ್ ಬರಲಿ ಏನೋ ಒಟ್ಟು 2ಕ್ಕೆ ಅಂದ್ವಿ. ಅವ್ರಿಗೆ ಏನು ಬಂದರು ಜಗನ ಇಲ್ಲಿ ಹೋಗಕ್ಕಿಲ್ಲ, ಯಾಕಂದ್ರೆ ದೊಡ್ಡ ಊರಾಗತ್ತ ಅಂಥ ಬಾತ್ರೂಮ್ ಇಲ್ಲಪ್ಪ ಅಂತೇಳಿ ಒಂದು ಊರಿಗೆ ಭಾಳ ಇಂಥ ಊರಾಗ ಇಂಥದ್ದು ಇಲ್ಲ ಅಂತ ಒಂದು ಇದು ನಮ್ಮ ಊರಿದ್ದು. ಇದ್ರ ಸಲ ಹೆಂಗೆ ಸರ್ ಅದು ಈಗ ಬಸ್ ಸ್ಟಾಪ್ ಹೋಗಕ್ಕೆ ಬಯಲ ಸರ. ಬಸ್ ಸ್ಟಾಪ್, ರೋಡ್, ಸಿಗ್ನಲ್. ಒಂದು ಸಿಗ್ನಲ್ ಅಪಘಾತಗಳು ಭಾಳ ಆಗ್ತಾವ್ರಿ ಊರೊಳಗೆ. ಈಗ ಸಾಯಂಕಾಲ ಯಾವನ್ರ ಒಬ್ಬ ಹೋಗ್ತದ ಅಪಘಾತ ಆಗೋದು, ಸಿಗ್ನಲ್ ಇಲ್ಲ, ಒಂದು ಏನಿಲ್ಲ. ಬಟ್ ಆಲ್ಮೋಸ್ಟ್ ಈಗ 2 ವರ್ಷ ಆದರೂ ಒಂದೇನು ಪೂರ್ಣಗೊಂಡಿಲ್ಲ ರಸ್ತೆ ಸರ್ ನಮ್ಮ ಹೈವೇ.